ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಕ್ರಿಕೆಟ್ ಅನ್ನ ಆಡ್ತಾರೆ ಅಂತ ಮಾತ್ರ ಎಲ್ಲರಿಗೂ ಗೊತ್ತು. ಆದ್ರೆ ಎಷ್ಟು ದುಬಾರಿಯಾದಂತ ಬಂಗಲೆಗಳನ್ನ ಹೊಂದಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳನ್ನ ಹೊಂದಿದ್ದಾರೆ, ಅವ್ರ ಹತ್ರ ಎಷ್ಟು ಕಾರ್ಗಳಿದೆ, ಅವುಗಳು ಎಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ವಿರಾಟ್ ಕೊಹ್ಲಿ ಅವರು ಕುಡಿಯುವಂತ ನೀರಿನ ಬೆಲೆ ಎಷ್ಟು, ಅನುಷ್ಕಾ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇವರಿಬ್ರು ಹೇಗೆ ಪ್ರೀತಿ ಮಾಡಿ ಮದುವೆ ಆಗ್ತಾರೆ, ಇವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರು ಗುಟ್ಟಾಗಿಯೇ ಏನೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ, ಏನೆಲ್ಲ ಸಹಾಯ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇವತ್ತಿಂದಾನೇ ನೀವು ಕೂಡ ಅವರ ಅಭಿಮಾನಿ ಆಗ್ತೀರಾ. ಈ ರೀತಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಿಮ್ಗೆ ಇಲ್ಲಿವರೆಗೂ ಯಾರು ಹೇಳ್ದಿರೋಂಥ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೇನೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರು ಮುಂಬೈನಲ್ಲಿ ಓಂಕಾರ್ ಎಂಬ ಒಂದು ದೊಡ್ಡ ಬಂಗಲೆಯನ್ನ ಹೊಂದಿದ್ದಾರೆ. ಅಂದಹಾಗೆ ಮುಂಬೈನಲ್ಲಿರೋ ಅವರ ಮನೆ ಸುಮಾರು 35-40 ಕೋಟಿ ಬೆಲೆ ಬಾಳುತ್ತಂತೆ. ಅದೊಂದೇ ಅಲ್ಲದೆ ದೆಹಲಿ ಸಮೀಪದ ಗುರುಗ್ರಾಮ್ನಲ್ಲಿ ಕೂಡ ಅದಕ್ಕಿಂತ ದೊಡ್ಡ ಬಂಗಲೆಯನ್ನೇ ಹೊಂದಿದ್ದಾರೆ. ಅದರಲ್ಲಿ ಜಿಮ್, ಸ್ವಿಮ್ಮಿಂಗ್ ಪೂಲ್, ಟೆರೆಸ್ ಗಾರ್ಡನ್ ಎಲ್ಲವೂ ಇದೆ. ಆ ಮನೆಯ ಬೆಲೆ ಬರೋಬ್ಬರಿ 80 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುತ್ತೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಅಲಿಬಾಗ್ನಲ್ಲಿ ಸುಮಾರು 8 ಎಕರೆಗಳಷ್ಟು ಭೂಮಿಯನ್ನ 19 ಕೋಟಿ ರೂಪಾಯಿಗೆ ಖರೀದಿ ಮಾಡಿದರೆ ಅಲ್ಲೂ ಕೂಡ ಒಂದು ಮನೆಯನ್ನ ಕಟ್ಟಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನ ಕಾರುಗಳ ವಿಷಯಕ್ಕೆ ಬಂದ್ರೆ ವಿರಾಟ್ ಕೊಹ್ಲಿ ಕಾರುಗಳನ್ನ ತುಂಬಾ ಇಷ್ಟಪಡ್ತಾರೆ. ಅವರ ಹತ್ತಿರ ಆಡಿ R8 LMX ಕಾರ್ ಇದೆ. ಅದರ ಬೆಲೆ ಸುಮಾರು 3 ಕೋಟಿ. ಈ ರೀತಿ ಬೆಂಟ್ಲಿ, ಕಾಂಟಿನೆಂಟಲ್ GT, ಆಡಿ R8 V10 ಪ್ಲಸ್, ರೇಂಜ್ ರೋವರ್ ವಾಕ್, ಆಡಿ Q8, ಲಂಬೋರ್ಗಿನಿ ಈ ರೀತಿ ಬಹಳಷ್ಟು ಕಾರುಗಳನ್ನ ಹೊಂದಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಹೇಗೆ ಪರಿಚಯವಾದ್ರು, ಅವರಿಬ್ಬರ ಪ್ರೇಮ ಕಥೆ ಏನು ಅಂತ ನೋಡೋದಾದ್ರೆ, ಅನುಷ್ಕಾ ಶರ್ಮಾ ಅವರು ಬಾಲಿವುಡ್ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ರು. ಹೀಗೆ ಒಂದ್ಸರಿ 2013ರಲ್ಲಿ ಕ್ಲಿಯರ್ ಶಾಂಪೂ ಎಂಬ ಒಂದು ಶಾಂಪೂವಿನ ಅಡ್ವರ್ಟೈಸ್ಮೆಂಟ್ಗೆ ಶೂಟಿಂಗ್ ಮಾಡಬೇಕಾದ್ರೆ ಅವರಿಬ್ರು ಅಲ್ಲಿಗೆ ಬಂದಿರ್ತಾರೆ. ಆಗ ಅವರಿಬ್ರು ಪರಿಚಯವಾಗ್ತಾರೆ. ಅನಂತರ ಫ್ರೆಂಡ್ಸ್ ಆಗಿ ಚಾಟಿಂಗ್ಸು, ಕಾಲ್ಗಳನ್ನ ಮಾಡೋದನ್ನ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಅದು ಪ್ರೀತಿಯಾಗಿ ಬದಲಾಗುತ್ತೆ. ಕೆಲವೊಂದ್ಸರಿ ಅನುಷ್ಕಾ ಶರ್ಮಾ ಅವರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಿದ್ದಾಗ ಅನುಷ್ಕಾ ಅವರ ಪರವಾಗಿ ವಿರಾಟ್ ಕೊಹ್ಲಿ ಅವರೇ ನಿಂತ್ಕೊಳ್ತಾರೆ. ಕೊನೆಗೂ ಇವರಿಬ್ರು ಮದುವೆಯಾಗೋಕ್ಕೂ ಡಿಸೈಡ್ ಮಾಡಿ 2017 ಡಿಸೆಂಬರ್ನಲ್ಲಿ ಇಬ್ರು ಇಟಲಿಯ ಟಸ್ಕನಿಯಲ್ಲಿ ಹಿಂದೂ ಶೈಲಿಯಲ್ಲೇ ಮದುವೆಯಾಗ್ತಾರೆ. ನಂತರ ಅವರಿಬ್ಬರಿಗೆ 2021ರಲ್ಲಿ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಮಗುವಿಗೆ ವಾಮಿಕಾ ಅಂತ ಹೆಸರಿಡ್ತಾರೆ. ಅದರ ನಂತರ 2024ರಲ್ಲಿ ಮತ್ತೊಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿನ ಹೆಸರು ಅಕಾಯ್ ಕೊಹ್ಲಿ ಅಂತ. ಹಾಗೆ ವಿರಾಟ್ ಕೊಹ್ಲಿ ಕೇವಲ ಒಬ್ಬ ಫೇಮಸ್ ಆದಂಥ ಕ್ರಿಕೆಟರ್ ಮಾತ್ರ ಅಲ್ಲ, ಅವರೊಬ್ಬರು ಸಾಮಾಜಿಕ ಸೇವಕರು ಕೂಡ ಹೌದು. ವಿರಾಟ್ ಕೊಹ್ಲಿ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡ್ತಿದ್ದಾರೆ. ಆ ಸಂಸ್ಥೆಯ ಉದ್ದೇಶ ಏನಂದ್ರೆ, ಯಾರು ಟ್ಯಾಲೆಂಟ್ ಅನ್ನ ಹೊಂದಿರ್ತಾರೋ ಆದ್ರೆ ಅಂತವರ ಹತ್ತಿರ ಹಣ ಇರೋದಿಲ್ವೋ ಅಂತಹ ಯುವಕರಿಗೆ ಸಹಾಯ ಮಾಡ್ತಾರೆ. ಅನಾಥ ಮಕ್ಕಳು ಮತ್ತು ಬಡ ಮಕ್ಕಳಿಗೆ ಎಜುಕೇಶನ್ ಕೊಡುತ್ತಾರೆ. ಸ್ಪೋರ್ಟ್ಸು ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆದ್ರೆ ಸಹಾಯ ಮಾಡ್ತಾರೆ. ಹಾಗೆ ಯಾರಿಗೆ ಸ್ಪೋರ್ಟ್ಸ್ನಲ್ಲಿ ಟ್ಯಾಲೆಂಟ್ ಇರುತ್ತೋ ಅಂಥವರನ್ನ ಹುಡುಕಿ ಟ್ರೈನಿಂಗ್ ಕೊಡೋದು, ಹಣಕಾಸು ನೆರವು ನೀಡೋದು, ಅವಕಾಶಗಳು ಸಿಗೋಕೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಕರೋನಾ ಟೈಮ್ನಲ್ಲಿ ಇಡೀ ದೇಶವೇ ಬಳಲ್ತಾ ಇದ್ದಿದ್ರಿಂದ ವಿರಾಟ್ ಕೊಹ್ಲಿಯವರು ಅಂಥ ಕೋವಿಡ್ ಟೈಮಲ್ಲೇ ಆಸ್ಪತ್ರೆಗಳಿಗೆ ಬೆಡ್ಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ದಾನ ಮಾಡ್ತಾರೆ. ಹಾಗೆ ಕರೋನಾ ಟೈಮ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಅವರ ಪತ್ನಿ ಅನುಷ್ಕಾ ಶರ್ಮಾ ಇಬ್ಬರೂ ಸೇರಿ ಒಂದು ಕ್ಯಾಂಪೇನ್ನ ಶುರು ಮಾಡಿ ಆ ಅಭಿಯಾನದಿಂದ ಸುಮಾರು 11 ಕೋಟಿಗಿಂತಲೂ ಹೆಚ್ಚು ಹಣವನ್ನ ಸಂಗ್ರಹಿಸಿ ಆ ಹಣವನ್ನ ಬಡ ಕುಟುಂಬಗಳಿಗೆ, ಕರೋನಾದಿಂದ ಬಳಲ್ತಿದ್ದಂಥ ರೋಗಿಗಳಿಗೆ ಕೊಡ್ತಾರೆ. ಮತ್ತೆ ವಿರಾಟ್ ಕೊಹ್ಲಿಯವರು ಅನೇಕ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಆಹಾರ, ಬಟ್ಟೆ ಕೊಡಿಸೋದು, ಕೆಲ ಸಾಮಗ್ರಿಗಳನ್ನು ಕೊಡಿಸೋದು, ಈ ರೀತಿ ಮುಂತಾದ ಸಹಾಯ ಮಾಡ್ತಿದ್ದಾರೆ. ಇನ್ನೂ ಆಶ್ಚರ್ಯವಾಗುವಂಥ ವಿಷಯ ಏನು ಗೊತ್ತಾ, ವಿರಾಟ್ ಕೊಹ್ಲಿಯವರು ತಮ್ಮ ಹುಟ್ಟುಹಬ್ಬ ಅಥವಾ ಜನ್ಮದಿನದಂದು ಹೆಚ್ಚಾಗಿ ಬಡ ಮಕ್ಕಳೊಂದಿಗೆ, ಅನಾಥ ಮಕ್ಕಳೊಂದಿಗೆ ಸಮಯ ಕಳೀತಾರಂತೆ. ನಾಯಿಗಳು ಮತ್ತು ಬೆಕ್ಕುಗಳ ರಕ್ಷಣೆಗಾಗಿ ಕೆಲ ಸಂಸ್ಥೆಗಳನ್ನು ಹುಟ್ಟುಹಾಕಿ ಎಷ್ಟೋ ಪ್ರಾಣಿಗಳ ಜೀವ ಉಳಿಸ್ತಿದ್ದಾರೆ. ಮತ್ತೆ ವಿರಾಟ್ ಕೊಹ್ಲಿಯವರು ತಮ್ಮದೇ ಆದಂಥ ರೋಗನ್ ಎಂಬ ಫ್ಯಾಷನ್ ಕಂಪನಿಯ ಮಾಲೀಕರಾಗಿದ್ದಾರೆ. ಆ ಕಂಪನಿಯಲ್ಲಿ ಪುರುಷರ ಟೀ ಶರ್ಟ್ಸ್, ಜೀನ್ಸ್, ಶೂಸ್, ಜಾಕೆಟ್ಸ್ ಇತ್ಯಾದಿ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡ್ತಾರೆ. ಮತ್ತೆ ವಿರಾಟ್ ಕೊಹ್ಲಿಯವರು ತಮ್ಮ ಆರೋಗ್ಯದ ವಿಷಯದಲ್ಲಿ ತುಂಬಾ ಕೇರ್ ಮಾಡ್ತಾರೆ. ಅವರು ಕುಡಿಯುವಂಥ ನೀರಿನ ಬೆಲೆ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಹೌದು, ವಿರಾಟ್ ಕೊಹ್ಲಿಯವರು ಒಂದು ರೀತಿಯ ಬ್ಲ್ಯಾಕ್ ವಾಟರ್ನ ಕುಡಿತಾರೆ.
ಅದರ ಬೆಲೆ 1 ಲೀಟರ್ಗೆ ಬರೋಬ್ಬರಿ 4,000ವರೆಗೂ ಇರುತ್ತೆ. ಆ ರೀತಿಯ ವಾಟರ್ನ ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಅಷ್ಟು ಬೆಲೆ ಬಾಳುವ ವಾಟರ್ನ ಕುಡಿಯೋದ್ರಿಂದ ಏನೆಲ್ಲ ಉಪಯೋಗವಿದೆ ಅಂತ ನೋಡೋದಾದ್ರೆ, ನಾವೆಲ್ಲ ಕುಡಿಯುವಂಥ ನಾರ್ಮಲ್ ವಾಟರ್ಗಿಂತ ಈ ಬ್ಲಾಕ್ ವಾಟರ್ನ ಕುಡಿಯೋದ್ರಿಂದ ದೇಹಕ್ಕೆ ಹೆಚ್ಚು ತೇವಾಂಶ ಕೊಡುತ್ತೆ. ಹಾಗೆ ಆ ರೀತಿಯ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿ ಅಸಿಡಿಟಿಯನ್ನು ಕಡಿಮೆ ಮಾಡಿ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯೋ ಥರ ನೋಡ್ಕೊಳ್ಳುತ್ತೆ. ಅದರ ಜೊತೆಗೆ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಮತ್ತೆ ಬ್ಲಾಕ್ ವಾಟರ್ನ ಕುಡಿಯೋದ್ರಿಂದ ಶಕ್ತಿಯನ್ನು ಹೆಚ್ಚಿಸಿ ದೈಹಿಕ ತಾಕತ್ತನ್ನು ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಆ ಬ್ಲಾಕ್ ವಾಟರ್ನಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮುಂತಾದ ದೇಹಕ್ಕೆ ಅಗತ್ಯವಾದಂಥ ಹಲವು ಖನಿಜಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಮತ್ತೆ ವಿರಾಟ್ ಕೊಹ್ಲಿಯವರು EVN ಅನ್ನುವಂಥ ಮತ್ತೊಂದು ರೀತಿಯ ವಾಟರ್ನ ಕುಡಿತಾರೆ. ಅದನ್ನ ಫ್ರಾನ್ಸ್ನಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾರೆ. ಇನ್ನು ವಿರಾಟ್ ಕೊಹ್ಲಿಯವ್ರಿಗೆ ಈಗಾಗಲೇ 36 ವರ್ಷ ವಯಸ್ಸಾಗಿದ್ರು ಕೂಡ ಅವರು ಹೇಗೆ ಇನ್ನೂ ಎನರ್ಜೆಟಿಕ್ ಆಗಿದ್ದಾರೆ, ಅವರ ಫೇಸ್ ಕೂಡ ಇನ್ನೂ ಯಂಗಾಗಿ ಕಾಣುತ್ತೆ. ಅವರು ಯಾವ ರೀತಿಯ ಆಹಾರ ಪದ್ಧತಿಯನ್ನ ಪಾಲನೆ ಮಾಡ್ತಾರೆ ಗೊತ್ತಾ? ಅವರು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಧ್ಯಾನ ಮತ್ತು ಯೋಗ ಮಾಡ್ತಾರೆ. ಪ್ರತಿದಿನ ಜಿಮ್ನಲ್ಲಿ 2 ಗಂಟೆ ಎಕ್ಸರ್ಸೈಸ್ ಮಾಡ್ತಾರೆ. ಅವರು ಪ್ರೋಟೀನ್ಸ್ ಮತ್ತು ಫೈಬರ್ ಯುಕ್ತ ಆಹಾರವನ್ನೇ ಹೆಚ್ಚಾಗಿ ತಿಂತಾರೆ. ವಿರಾಟ್ ಕೊಹ್ಲಿಯವರು ಪ್ಯೂರ್ಲಿ ವೆಜಿಟೇರಿಯನ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಅವರು ಹೆಚ್ಚಾಗಿ ಮಾಂಸಾಹಾರವನ್ನ ತಿನ್ನೋದೇ ಇಲ್ಲ. ಜೊತೆಗೆ ಆಲ್ಕೋಹಾಲ್, ಫಾಸ್ಟ್ ಫುಡ್, ಶುಗರ್ ಡ್ರಿಂಕ್ಸ್ ಯಾವುದನ್ನು ಕುಡಿಯೋದಿಲ್ಲ. ದಿನದಲ್ಲಿ ಸುಮಾರು 3 ರಿಂದ 4 ಲೀಟರ್ ನೀರನ್ನು ಕುಡಿತಾರಂತೆ. ನಿದ್ರೆಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರಂತೆ. ಹಾಗೆ ವಿರಾಟ್ ಕೊಹ್ಲಿಯವರು ವರ್ಷಕ್ಕೆ ಕಡಿಮೆ ಅಂದ್ರೂ 100 ಕೋಟಿಗಿಂತ ಹೆಚ್ಚು ಹಣವನ್ನ ಸಂಪಾದಿಸ್ತಾರೆ. ಈ ರೀತಿ ವಿರಾಟ್ ಕೊಹ್ಲಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಅವರನ್ನ ನೋಡಿ ಕಲಿಯೋದು ಕೂಡ ತುಂಬಾನೇ ಇದೆ. ಬದುಕೋಕೆ ಕೇವಲ ಹಣ ಇದ್ರೆ ಮಾತ್ರ ಸಾಕಾಗಲ್ಲ, ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ವಿರಾಟ್ ಕೊಹ್ಲಿಯವರನ್ನ ನೋಡಿನೇ ಕಲಿಬೇಕು. ವಿರಾಟ್ ಕೊಹ್ಲಿಯವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅದರ ಜೊತೆಗೆ ಅವರು ಮಾಡ್ತಿರೋ ಸಾಮಾಜಿಕ ಸೇವೆಗಳು, ದಾನ ಧರ್ಮಗಳು ನಿಜಕ್ಕೂ ಗ್ರೇಟ್ ಅಲ್ವಾ? ಎಲ್ಲರೂ ವಿರಾಟ್ ಕೊಹ್ಲಿಯವರು ಹೇಗೆ ಹುಟ್ಟಿ ಬೆಳೆದ್ರು, ಅವರು ಹೇಗೆ ಸಾಧನೆ ಮಾಡಿದ್ರು ಅಂತ ಮಾತ್ರ ಹೇಳಿದ್ದಾರೆ. ಆದರೆ ಅವರು ಮಾಡ್ತಿರುವಂಥ ಒಳ್ಳೆ ಕೆಲಸಗಳ ಬಗ್ಗೆ ಕೂಡ ಜನಗಳಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು. ಈ ವಿಡಿಯೋ ಮಾಡೋದಕ್ಕೆ ತುಂಬ ಸರ್ಚ್ ಮಾಡಿದ್ದೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.